ಮೈಸೂರು ಜಿಲ್ಲೆಯಲ್ಲಿ ಹೆಣ್ಣುಮಕ್ಕಳ ಶಿಕ್ಷಣದ ಮೇಲೆ ನಂಜನಗೂಡು ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯ ಮೇಲೆ ಆಕೆಯದೇ ಸೋದರ ಮಾವನಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವುದು. ಪೂರ್ಣಿಮಾ ಎಂಬ ವಿದ್ಯಾರ್ಥಿನಿ ಪರೀಕ್ಷೆ ಮುಗಿಸಿ ಮನೆಗೆ ಬಂದ ವೇಳೆ ಆಕೆಯ ಸೋದರ ಮಾವ ಸೋಮಣ್ಣ ಎಂಬಾತ ಏಕಾಏಕಿ ಮನೆಗೆ ನುಗ್ಗಿ ದೊಣ್ಣೆಯಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಹಳೆಯ ವೈಷಮ್ಯ ಹಾಗೂ ನೀನು ಓದಬಾರದು, ಪರೀಕ್ಷೆ ಬರೆಯಬಾರದು ಎಂಬ ದುರುದ್ದೇಶದಿಂದ ಈ ಕೃತ್ಯ ಎಸಗಿರುವುದಾಗಿ ತಿಳಿದುಬಂದಿದೆ. ಹಲ್ಲೆಯ ಸಂದರ್ಭದಲ್ಲಿ ಪೂರ್ಣಿಮಾಳನ್ನು ರಕ್ಷಿಸಲು ಮುಂದಾದ ಇತರ ಕುಟುಂಬಸ್ಥರ ಮೇಲೂ ಆರೋಪಿ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ಪೂರ್ಣಿಮಾಳನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರಿದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಮುಖ ಆರೋಪಿ ಸೋಮಣ್ಣ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಹೆಣ್ಣುಮಕ್ಕಳು ಶಿಕ್ಷಣದ ಮೂಲಕ ಮುಂದೆ ಬರಬೇಕು ಎನ್ನುವ ಈ ಕಾಲದಲ್ಲಿ ಇಂತಹ ಘಟನೆ ನಡೆದಿರುವುದು ಸಮಾಜದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಮಾತ್ರ ನಾವು ಓದಬೇಕು, ನೀವೇನು ಓದೋದು ಬೇಡ, ಏನು ಬೇಡ ಅಂತ ಕೆಟ್ಟ ಮಾತೆಲ್ಲ ಬೈದು, ನಮ್ಮ ಅಮ್ಮನೂ ತೀರೋಗಿದ್ದಾರೆ, ಅವ್ರ ಬಗ್ಗೆನೂ ಕೆಟ್ಟ ಮಾತೆಲ್ಲ ಬೈದಿದ್ದಾರೆ. ಆಮೇಲೆ ಅದು ಇದು ಅಂತ ಕೆಟ್ಟಾಗ್ಲೆಲ್ಲ ಕಾಮೆಂಟ್ ಮಾಡ್ತಾರೆ, ಮತ್ತೆ ಕೆಟ್ಟಾಗ್ಲೆಲ್ಲ ಬೈತಿರ್ತಾರೆ. ಯಾವಾಗ ಸಿಕ್ಕಿದ್ರು ಎಲ್ಲಿ ಸಿಕ್ಕಿದ್ರು. ಆಮೇಲೆ ನಾನು 120 ಆಗಿ ಓಡಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಆಗ್ತಿದೆ. ಆಮೇಲೆ ಸುಮ್ಮನೆ ಏನಕ್ಕಾದ್ರೂ ಸರಿ ಬಂದ್ಬಿಡ್ತಾರೆ, ದೊಣ್ಣೆ ತಗೋತಾರೆ, ಹೊಡಿತಾರೆ. ನಿಮ್ಗೆ ಕೇಳೋರಿಲ್ಲ, ಯಾರು ಇಲ್ಲ, ನನ್ನ ಹತ್ರ ದುಡ್ಡು ಐತೆ, ನಾನು ಜಯಿಸ್ಕೊಳ್ಳೋದು ನಂಗೆ ಗೊತ್ತು ಅಂತ ಸೋಮಣ್ಣ, ಚೈತ್ರ ಅವರೆಲ್ಲ ಹೇಳ್ತಾರೆ. ಆಮೇಲೆ ಯಾವಾಗಲೂ ನಾನು ಶ್ರೀಮಂತನ ಸಾವುಕಾರ, ನೀನು ಕೇಳೋರು ಯಾರು ಇಲ್ಲ ಅಂತ, ಅವ್ರದ್ದು ದೊಡ್ಡ ವಂಶ ಅಂತ, ಏನೋ ನಿಮ್ಮ ವಂಶದವ್ರು ಏನೋ ಆಗ್ಬಾರ್ದು ಅಂತ ನಮ್ಮನ್ನ ಕೀಳಾಗಿ ನೋಡ್ತಾರೆ ಯಾವಾಗ್ಲೂ. ಇಲ್ಲ ಸರ್, ಎಕ್ಸಾಮ್ 3ನೇ ತಾರೀಕು ಇದೆ ನಂದು ಇಂಗ್ಲೀಷು, ಇಲ್ಲೇ ಅಡ್ಮಿಟ್ ಆಗಿದ್ದೀನಿ. ಇವ್ರೊಂದಿಗೆ ಆಡ್ಕೊಂಡು ಇವ್ರ ಜಗಳದಿಂದ ನನ್ನ ಭವಿಷ್ಯನೇ ಹಾಳು ಮಾಡಬೇಕು ಅಂತ ಕಾಯ್ತಾ ಕೂತಿದ್ದಾರೆ ಅವರೆಲ್ಲ. ಮನೆ ಮುಂದೆನೆ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗೆ ನುಗ್ಗಿ ನಮಗೆ ಹೊಡೆದಿರೋದು ಅವರು. ಅವ್ರು ಕಂಪ್ಲೇಂಟ್ ತಗೊಳ್ಳಿ ಅಂತಂದ್ರೆ ದೇವರಾಜ್ ಅವರು ತಗೋತಾನೆ ಇಲ್ಲ ಸರ್. ನಮ್ಮ ಅಜ್ಜಿನೂ ಒಂದು ಕೊಟ್ಟಿದ್ರು ಅವ್ರು ನಿನ್ನೆ ಅವರಲ್ಲೇ 2 ಲೈನ್ ಏನೋ ಬರ್ಬಿಟ್ಟಿದ್ದಾರೆ ಸರ್. ನಾನೇ ಹೊಸ್ದಾಗಿ ಬರ್ಕೊಡ್ತೀನಿ ಅಂದ್ರು, ನಿಂದೆ ನಿಕ್ಕೆ ಬೇಡ ಬಿಡು. ನಮ್ಮ ಅಜ್ಜಿ ಅಂತಾರೆ, ನೀವೇನಾದ್ರೂ ನನ್ನ ಮೊಮ್ಮಗಳು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ನೇಣಾಕೋತೀನಿ ಅಂದ್ರೆ, ಹೋಗಮ್ಮ ಹಾಕೊಳ್ಳಿ ಹೋಗಿ ಅಂತ ಅಂತಾರೆ. ದೇವರಾಜನವರು ಸರ್, ಕಾನ್ಸ್ಟೇಬಲ್. ಲಕ್ಷ್ಮೀ ಸರ್, ನನ್ನ ಹೆಸರು ಲಕ್ಷ್ಮೀ ಸರ್. ಮಂಗಳವಾರ ಗಲಾಟೆ ಆಗಿತ್ತು ಸರ್. ಮಂಗಳವಾರ ಸಾಯಂಕಾಲ 7 ಗಂಟೆಯಲ್ಲಿ ಗಲಾಟೆ ಆಗಿತ್ತು ಸರ್. ಗಲಾಟೆ ಆಗಿ ಗದ್ದೆ ನೀರು ತಿರ್ಸಕ್ಕೆ ಹೋಗಿದ್ದ ಹುಡುಗನ ಹತ್ರ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದಾಗ ಆಯ್ತು ಬಾಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನೇ ಕರ್ಕೊಂಡ್ ಬಂದೆ. ಹೊಡೆದ್ಬಿಟ್ರು. ಹೋದ ತಕ್ಷಣ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆದ ನಮ್ಗೆ ಯೋಗೇಶ ನನ್ನ ಮಗ. ಅವ್ನು ಬಂದು ಅಡ್ಮಿಟ್ ಆಗ್ಬಿಟ್ಟು ಪುನಃ FIR ಆಗಿತ್ತು ಸರ್. FIR ಆಗ್ಬಿಟ್ಟು ರೆಡಿ ಮಾಡ್ಬಿಟ್ಟು ಮನೆಗೆ ಹೋದ್ರು ಸರ್. ಮನೆಗೆ ಹೋಗ್ಬಿಟ್ಟು ಪುನಃ MLA FIR ಕೊಟ್ಟಿದ್ದೀರಾ, ಗಲಾಟೆ ಮಾಡ್ತಿದ್ದೀರಾ, ಇವೆಲ್ಲ ಮಾಡಿದ್ದೀರಾ ಅಂತ ಅವ್ರ ಅವೇ ಕೋಶ ಮಾಡಿಕೊಂಡು ಮನೆ ಮುಂದೆ ಬಂದು ಗಲಾಟೆ ಮಾಡೋರು ಸರ್. ನಿನ್ನೆ ಮಾಡಿದ ಮನೆಗೆ ಬರ್ತಾ ಇದ್ದ, ಇವ್ನು ಕೊಳೆ ಮಾಡಬೇಕು, ಇವ್ನು ಕತ್ತರಿಸಾಕ್ಬೇಕು, ಇವ್ ಮನೆಗೆ ಮಾಡಲೇಬಾರ್ದು, ಇವ್ ಊರಲ್ಲೇ ಮಾಡಬಾರ್ದು ಅಂತ ಭಾರಿ ಟಾರ್ಚರ್ ಕೊಟ್ಟರು ಸರ್. ನೀವೇನಕ್ಕೆ ಹಿಂಗೆ ಮಾಡ್ತಾ ಇರ್ತೀರಾ, ಮೊನ್ನೆ ಕೆಲಸದೆಲ್ಲ ಮುಗಿತಲ್ಲ, ಇವತ್ತೇನಕ್ಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ ಸರ್. ಪುನಃ ಮನೆ ಹತ್ರಗೇನೆ ದೊಣ್ಣೆ ತಕೊಂಡು ಮಚ್ಚ ತಕೊಂಡು ಮನೆ ಹತ್ರಗೆ ಸಾಂಬಾರು ಪುಡಿ ಎತ್ಕೊಂಡು ಬಂದ್ರು ಸರ್. ಮನೆ ಹತ್ರ ತಗೊಂಡು ಬಂದ್ಬಿಟ್ಟು ಗಲಾಟೆ ಮಾಡಿದ್ರು. ಆಗ ಪುನಃ ಹಣ ದುಡ್ಡು ಕಾಸೈತೆ, ನೀವೇನು ಇದು ಮಾಡೋದು ಬೇಡಿ, ನಾವೇ ಗೆದ್ಕೊಳ್ಳೋದು ಗೊತ್ತು, ಮಾಡೋದು ಗೊತ್ತು, ಕೇಳೋರು ಮಾಡೋರು ಯಾರು ಇಲ್ಲ, ನಿಮ್ಗೆ ಒಗ್ಗಟ್ಟೆ ಇಲ್ಲ, ನಿಮ್ಗೆ ಊರೇ ಒಂದು ಕೇರೆ ಒಂದು ಅಂತ ಹಿಂಗೆಲ್ಲ ಬೆದರಿಸ್ತಾ ಇದ್ರು ಸರ್. ಆಗ ನಮ್ಮ ಹುಡುಗನವೇ ತಗೊಂಡು ಬಂದು ಒಳಗೆ ಕೇಳ್ದ ಸರ್, ಹೊಡೆದ್ಬಿಡ್ತಾರೆ ಅಂತ. ಹಂಗೂ ಕಿಟಕಿ ಬಾಕ್ಲೆಲ್ಲ ಹೊಡೆದಾಕವೆ. ದೊಣ್ಣೆ ಹೊಡೆದಿದ್ದು ರಾಮು. ಸ್ವಾಮನ ಸೀರೆ ಬರ ಹೇಳಿತೀನಿ ಅಂತ ಅಂದ್ಬಿಟ್ಟು ಸ್ವಾಮನ. ಮಂಜ ನಾವು ಇವ್ ನಿಲ್ಸೇಬಾರ್ದು ಅಂತ ಮಂಜ. ಚೈತ್ರ ಸೀರೆ ಎಳೆಯೋದು, ಬಟ್ಟೆ ಹೊಟ್ಬಿಟ್ಟು ಬಟ್ಟೆ ಎಳೆಯೋದು ಚೈತ್ರ. ಮಮ್ಮತ ಇವರೆಲ್ಲ ಸೇರಿ ಮನೆ ಮುಂದೆ ಚೌಚಡೆ ಮಾಡಿ ಭಾರಿ ಗಲಾಟೆ ಮಾಡ್ತಾ ಇದ್ರು ಸರ್. ಆದ್ರಿಂದ ನಾವು ಏನಾರಿ ಅಂತ ತಡೆಯೋಕೈತಿದೆ ಸರ್. ಸುಮಾರು ವರ್ಷದಿಂದ ನಾವು ತಡ್ಕೊಂಡು ಬಂದಿದ್ದೀವಿ ಸರ್. ಮನೆ ಮುಂದೆ, ನಮ್ಮ ಮನೆ ಮುಂದೆ ಕಿಟಕಿ ಬಾಕ್ಲು ಸುಧಾ ಹೊಡೆದವೆ ಸರ್. ಎಲ್ಲ ಹೊಡೆದು ಚೌಚಡೆ ಮಾಡಿಸಿ ಇದು ಮಾಡಿದೆ ಸರ್. ನಮಗೆ ಇದಕ್ಕೆ ಬೇರೆ ಒಂದು ಆದ್ರೂ ಹೆಚ್ಚು ಕಮ್ಮಿ ಅದನ್ನೋದೇ ನಮ್ಮೂರಲ್ಲಿ ಗ್ರಾಮಸ್ಥರನ್ನು ನಾವು ಎಲ್ಲ ಕೇಳಕ್ಕಾಗಿಲ್ಲ. ಅವರು ಏನು ವಚನ ಕೊಟ್ಟಿಲ್ಲ. ಅದರಿಂದ ನಾವು ಅಡ್ಮಿಟ್ ಆಗಿಲ್ಲ ಬಂದು ಸರ್. ಇಷ್ಟೆಲ್ಲ ಹೆಸರು ಸ್ವಾಮನ, ನಮ್ಮ ಹೆಸರು ಲಕ್ಷ್ಮೀ ಸರ್. ನೋಡಿ, ಈ ದಿನ 2 ದಿನ ಕಳೆದಿದೆ ಕೃತ್ಯ ನಡೆದು. ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು.
ದೊಣ್ಣೆಗಳು ಮತ್ತಿಂದ ಮನೆಗೆ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವತ್ತು ಕಂಡು ಪೊಲೀಸ್ ಇಲಾಖೆಯವರು ಇಲ್ಲಿ ಬಂದು ಏನಾಗಿದೆ ಅಂತ ಕೇಳವ್ರೆ, ಅಂದರೆ ಇವ್ರು ಕೊಟ್ಟಂತ ಹೇಳಿಕೆ ಪಡೆದಿಲ್ಲ. ಅವರು ಮೌನಕ್ಕೆ ಶರಣಾಗಿದ್ದಾರೆ. ನಮ್ಮ ನಂಜನಗೂಡಲ್ಲಿ ನಮ್ಮ ಪ್ರಸಾದ್ ಸಾಹೇಬ್ ಇದ್ದಾಗ ಇಂಥ ಕೃತ್ಯಗಳು ಎಲ್ಲೋ ಬೆರಳೆಣಿಕೆ ಅಷ್ಟು ನಡೀತಿದೆ. ಈಗ ದಿನನಿತ್ಯ ಇಂಥ ನಡೀತವೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯವರು ಮೌನವಾಗಿದ್ದಾರೆ. ಮುಂದಿನ ದಿನಗಳಿಂದ ಕೃತ್ಯಗಳು ನಡೆಯೋದಕ್ಕೆ ಪೊಲೀಸರು ಬಿಡಬಾರ್ದು ಅಂತೇಳಿ ನಾವು ಸಂಘಟನೆಗಳಿಂದ ಕೇಳ್ಕೊತಾ ಇದ್ವಿ. ಇದು ಮುಂದುವರೆದ್ರೆ ನಾವು ಪೊಲೀಸ್ ಇಲಾಖೆ ವಿರುದ್ಧ ನಾವು ದಾಳಿ ಮಾಡತಕ್ಕಂಥ ಕೆಲಸನ ಮಾಡಬೇಕಾದ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಮಹಾದೇವ ಸ್ವಾಮಿ ಶಂಕರ್ಪುರ, DSS ತಾಲೂಕು.